ಗೆದ್ದಿದ್ದೀವಿ. ಇದಕ್ಕೆ ವಿಜಯ ಯಾತ್ರೆ ನಡೆಯೋದಿತ್ತು. ಬಟ್ ಮಳೆ ಬಂದಿರೋ ಕಾರಣ ಈ ಒಂದು ರ್ಯಾಲಿ ಕ್ಯಾನ್ಸಲ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನು? ನೀವು ಎಷ್ಟು ಗಂಟೆಗೆ ಬಂದ್ರಿ? ಎಷ್ಟೊತ್ತಿಂದ ಇಲ್ಲಿ ಕಾಯ್ತಾ ಇದ್ರಿ ನಿಮ್ಮ ನೆಚ್ಚಿನ ತಂಡನೆಲ್ಲ ನೋಡೋದಕ್ಕೆ? ಆ್ಯಕ್ಚುಲಿ ನಾನು ಇದೊಂದು ದೊಡ್ಡ ಹಬ್ಬ ಅಂತಂದೇ ಹೇಳ್ಬೋದು. ಈ ರೀತಿ ಪ್ರೊಸೆಷನ್ಗೆ ನಾನು 3:30 ಗಂಟೆಗೆ ಬಂದೆ. ಅವಾಗೆಲ್ಲ ಸುಮಾರು ಪ್ರಯಾಗ್ರಾಜಿಗೆ ನಮಗೆ ಏನು ಜನ ಇತ್ತು ಅದೇ ರೀತಿ ಜನನೇ ಇಲ್ಲಿ ಸೇರಿಕೊಂಡಿದೆ. ಆದರೆ ಇದು ಪ್ರೊಸೆಷನ್ನು ಆಗಿಲ್ಲ ಅಂತೇನಿಲ್ಲ. ಈಗ ಮಳೆ ಬಂದ ಕಾರಣಕ್ಕೆ ಕ್ಯಾನ್ಸಲ್ ಆಗಿದೆ. ಆದರೂ ಕೂಡ ಪ್ರೊಸೆಷನ್ ಇದ್ದಂಗೆ ಇದೆ, ಪ್ರೊಸೆಷನ್ ಆಗಿದೆ ಅಂತಂದು ಹೇಳ್ಬೋದು. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ವಿರಾಟ್ ಕೊಹ್ಲಿ ಅವರ ಸಂಯಮ, ಅವರ ಧೈರ್ಯ, ಅವರ ಒಂದು ಡೈರೆಕ್ಷನ್ನು, ಅವ್ರು ಯಾವ ಬಾಲ್ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂಬೋದು ಒಂದು ಅವರ ಚಾಕುಚಕ್ಯತೆ, ಆಮೇಲೆ ಯಾವ ವಿಕೆಟನ್ನು ಯಾವ ರೀತಿ ತೆಗಿಬೇಕು ಅಂಬೋದು, ಅವರ ಒಂದು ತಾಳ್ಮೆ, ಇದೆಲ್ಲಕ್ಕೂ ಕಾರಣವಾಗಿ ಅವರು 18 ವರ್ಷದ ನಂತರ ಈ ಕಪ್ಪನ್ನು ವಿನ್ ಮಾಡಲಿಕ್ಕೆ ಕಾರಣ ಆಯಿತು ಮೇಡಮ್. ಸರ್, ಇವಾಗ ನಮ್ಮ RCB ತಂಡದ ಬಗ್ಗೆ ಸಾಕಷ್ಟು ಟೀಕೆಗಳನ್ನ ಕೇಳ್ತಾ ಇದ್ವಿ. ಅದಕ್ಕಿಂತ ಹೆಚ್ಚು ಪಟ್ಟು ಅಭಿಮಾನವನ್ನ ನಮ್ಮ RCB ಅಭಿಮಾನಿಗಳು ತೋರಿಸ್ತಿದ್ದಾರೆ. ಈ ಟೀಕೆಗಳಿಗೆಲ್ಲ ಇದೊಂದು ಟ್ರೋಫಿ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಪ್ರತಿಯೊಂದಕ್ಕೂ 100% ಸಕ್ಸಸ್ಸು ಅಂಬೋದು ಕಾಣಲ್ಲ. ಯಾಕಂದರೆ 99% ಸಕ್ಸಸ್ ಇರುತ್ತೆ, 1% ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತ ಒಂದು ಕಪ್ಪು ಚುಕ್ಕೆ ಇದ್ದೇ ಇರುತ್ತೆ. ಅದೇ ರೀತಿ ಅದನ್ನು ನಾವು ಕೇರ್ ಮಾಡಬಾರ್ದು. ನಮ್ಮ ಅಭಿಮಾನಿಗಳು 99.99% ಇದ್ದಾರೆ. ಅವರ ಸಕ್ಸಸ್ಸಿಂದನೇ ಇದೆಲ್ಲ ಆಗಿರೋದು. ಥ್ಯಾಂಕ್ ಯು ಸರ್.